ಬಂಧುಗಳು, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ವಿಕಾಸ್ ಗೌಡ ಅಂತೇಳಿ ಯೂಟ್ಯೂಬಲ್ಲಿ ಒಂದು ಆಸ್ಪತ್ರೆಯ ಭ್ರಷ್ಟಾಚಾರದ ಬಗ್ಗೆ, ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ, ಇನ್ನೊಂದು ಸಿಬ್ಬಂದಿಗಳು ಹೇಳ್ತಕ್ಕಂಥ ಸುಳ್ಳಿನ ಬಗ್ಗೆ ಅಥವಾ ಏನೋ ಆಡಳಿತ ಕರ್ತವ್ಯ ಲೋಪದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರು. ಅದನ್ನು ನಾನು ನೋಡ್ತಿದ್ದೆ. ನೋಡೋಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ನಾನು ಕೂಡ ಅಂತಹ ಒಂದು ಸಮಸ್ಯೆಗಳನ್ನು ಎದುರಿಸಿದಂಥವನು. ಹಾಗಾಗಿ ನನಗೆ ಗೊತ್ತಿದೆ. ಇನ್ನೊಂದು, ನಾನು ಸಾರ್ವಜನಿಕವಾಗಿ ಅದರಲ್ಲಿ ಮಾತಾಡ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಇವತ್ತು ನಾವೆಲ್ಲರೂ ಕೂಡಿ ಒಟ್ಟಾಗಿ ಇಂಥ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ವಿರೋಧ ಮಾಡಿ, ಯಾರ್ಯಾರು ಅಧಿಕಾರಿಗಳು ತಪ್ಪನ್ನ ಮಾತಾಡ್ತಾ ಇದ್ದಾರೆ ಅದನ್ನ ನಾವು ಮಾತಾಡ್ತಕ್ಕಂಥ ಹಕ್ಕಿದೆ. ಮುಂದಿನ ದಿನಗಳಲ್ಲಿ ಇವತ್ತು ನನಗೆ ಮತ್ತು ವಿಕಾಸ್ ಗೌಡನಿಗೆ ಆಗಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಆಗುತ್ತೆ. ನೀವೂ ಕೂಡ ಅಂತ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ. ಇವತ್ತು ನೋಡಿ, ವಿಕಾಸ್ ಗೌಡ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು, ಒಳ್ಳೆಯ ಪ್ರಸಿದ್ಧಿ ಪಡ್ಕೊಂಡಿರೋಂಥವ್ರು. ಅಂಥವ್ರಿಗೇನೆ ಈ ಅಧಿಕಾರಿಗಳು ಇಷ್ಟು ಅಸಹ್ಯವಾಗಿ ಹೆದರಿಕೆಯಿಂದ ಇವತ್ತು ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಮಾಯಕರು ಹೋದರೆ ಅಲ್ಲಿನ ಗತಿ ಏನು? ಅಮಾಯಕರು ಯಾರಾದರೂ ನನಗೆ ರೋಗ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಏನು ಚಿಕಿತ್ಸೆ ಕೊಡಿಸ್ತಾರೆ, ಯಾವ ರೀತಿ ಅವ್ರನ್ನ ಪೋಷಣೆ ಮಾಡ್ತಾರೆ ಅನ್ನೋದಕ್ಕೆ ಪ್ರಶ್ನೆಗಳು ನೂರಾರಿದೆ. ಅಧಿಕಾರಿಗಳು ಸರಿಯಾಗಿ ಆಡಳಿತ ಮಾಡಬೇಕಿತ್ತು, ಆದರೆ ಪ್ರತಿನಿಧಿಗಳು ಅವ್ರನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಅವರೇ ಭ್ರಷ್ಟ ಆಗಿರೋಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರು ಯಾರಲ್ಲಿ ಸಮಸ್ಯೆಯನ್ನು ಹೇಳ್ಕೊಂಡು ಏನು ಸಾಂತ್ವನ ಮಾಡ್ತಕ್ಕಂಥದ್ದು ಅಥವಾ ಪರಿಹಾರ ಹುಡುಕ್ತಕ್ಕಂಥ ಒಂದು ಕೆಲಸ ಆಗ್ತಾ ಇಲ್ಲ. ಅದಕ್ಕೂ ಕಾರಣ ಇದೆ. ಜನರು ಕೂಡ ಭ್ರಷ್ಟರಿದ್ದಾರೆ, ದುಡ್ಡು ಕೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಹೇಳ್ತಾರೆ, ಇಲ್ಲ, ನಾವು ಪ್ರಾಮಾಣಿಕವಾಗಿ ಮತ ಹಾಕಿದ್ರು ಕೂಡ ಇಂಥ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು ಅಂತ ಗುರ್ತಿಡಿಯೋದೇ ಒಂದು ಕಷ್ಟ. ಆದರೆ ಪ್ರಾಮಾಣಿಕರು ಇದ್ದಾರೆ ಅಂತ ಹೇಳಿ ನಾವು ಓಟ್ ಹಾಕಿದ್ರು ಕೂಡ ಸರಿಯಾದಂಥ ಒಂದು ವ್ಯವಸ್ಥೆ ಅವ್ರ ಕೈಯಲ್ಲಿ ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹಂಗಾಗಿ ಯಾರನ್ನೇ ನಾವು ಚುನಾವಣೆ ಮಾಡಿ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಪ್ರಾಮಾಣಿಕತೆ ಒಂದು ಏನು ಮನೋಭಾವವನ್ನು ಹುಡುಕ್ತಕ್ಕಂಥ ಒಂದು ಸಂದರ್ಭ ಕಡಿಮೆ ಇದೆ, ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾಮಾಣಿಕರ ಸಂಖ್ಯೆ ಕಡಿಮೆ, ಅದರಲ್ಲೂ ವಿಶೇಷವಾಗಿ ಹುಡುಕಿ ನೋಡಿ ಇವತ್ತು ಓಟ್ ಹಾಕ್ತಕ್ಕಂಥ ಒಂದು ಕೆಲಸ ಇದೆ. ಹಾಗಾಗಿ ಇವತ್ತು ಯಾರನ್ನೂ ಕಂಡಿಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇಲ್ಲ, ಅದನ್ನು ನಂಬುವಂಥ ಪರಿಸ್ಥಿತಿಲಿ ಇಲ್ಲ. ಇವತ್ತು ಎಲ್ಲರೂ ಕೂಡ ಕಳ್ಳರು ಅನ್ನೋ ಒಂದು ಮಾತು ಸತ್ಯ ಆಗ್ತಾ ಇದೆ. ಆದರೆ ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ನನ್ನ ಅಭಿಪ್ರಾಯಕ್ಕೆ ಹೋದರೆ ಪ್ರಾಮಾಣಿಕರು ಇದ್ದಾರೆ, ಪ್ರಾಮಾಣಿಕವಾಗಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರ ಬಗ್ಗೆ ನಾವು ಅಲಗಳಿ ಅಂಥದ್ದಿಲ್ಲ. ಆದರೆ ಈ ಅಪ್ರಾಮಾಣಿಕರು ಏನಿದ್ದಾರೆ, ಇವರು ದುಡ್ಡನ್ನು ಆಮಿಷ ಒಡ್ಡಿ ಇವತ್ತು ಗೆದ್ದು ಏನು ಬೇರೆ ಬೇರೆ ತಮ್ಮ ಒಂದು ಕುತಂತ್ರಗಳನ್ನು ಅಥವಾ ಭ್ರಷ್ಟಾಚಾರವನ್ನು, ಅತ್ಯಾಚಾರವನ್ನು, ಅಂದರೆ ಇವತ್ತು ಮಣ್ಣು ಅಗಿಯುವಂಥದ್ದಾಗಿರಲಿ ಅಥವಾ ತಮ್ಮ ಕೇಸ್ಗಳನ್ನು ಮುಚ್ಚಿ ಹಾಕೋಕ್ಕಾಗಿರಲಿ ಅಥವಾ ಬೇರೆ ಬೇರೆ ಮಾರ್ಗದಿಂದ ಗೆದ್ದು ಇವತ್ತು ಅಂಥದ್ದನ್ನೆಲ್ಲ ಮುಚ್ಚಾಕೊಂಡು ಏನು ಮಾಡ್ತಕ್ಕಂಥ ಒಂದು ಕೆಲಸ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಇವತ್ತು ಎರಡೂ ಕಡೆ ತಪ್ಪಿದೆ. ಜನರು ತಪ್ಪಾಗಿದ್ದಾರೆ, ಆದರೆ ಈ ಪ್ರತಿನಿಧಿಗಳು ತಪ್ಪಾಗಿದ್ದಾರೆ ಅದರ ಒಂದು ಕಡೆ. ಆದರೆ ಅಧಿಕಾರಿಗಳಿಗೆ ಏನಾಗಿದೆ, ಅಧಿಕಾರಿಗಳು ಒಳ್ಳೆ ಆಡಳಿತ ಮಾಡೋಕ್ಕೆ ಸಂಬಳ ಬರ್ತಾ ಇದೆ, ಕುತ್ಕೊಳ್ಳೋಕ್ಕೆ ಚೇರ್ ಇದೆ, ಮೇಲೆ ಶೆಕೆ ಆದರೆ ಫ್ಯಾನ್ ಇದೆ, AC ಇದೆ, ಲೈಟ್ ಇದೆ, ಎಲ್ಲ ಅನುಕೂಲ ಇದ್ದು ಹಿಂಗೆ ಯಾಕೆ ಮಾಡ್ತಾರೆ? ಅಂದರೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ವಾ? ನಿರ್ಲಕ್ಷ್ಯನ? ಯಾರು ಕೇಳಲ್ಲ ಅನ್ನೋ ಒಂದು ಏನಂತಾರೆ ಅದನ್ನು, ಅಂಥ ಒಂದು ಮನಸ್ಥಿತಿ ಇದೆಯಾ? ಹಂಗಿದ್ರೆ ನೀವು ಮನೆಗೆ ಹೋಗಿ ಆರಾಮಾಗಿ ನಿದ್ರೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸುಖವಾಗಿ ಯಾರದೇ ಒತ್ತಡ ಇಲ್ಲದೆ, ಯಾರದೇ ಕಿರಿಕಿರಿ ಇಲ್ಲದೆ ನೀವು ಬದುಕ್ಬೋದು. ಆದರೆ ಯಾಕೆ ಮಾಡ್ತಾ ಇಲ್ಲ ಅಂಥದ್ದು? ಅಂದರೆ ಉದ್ದೇಶಪೂರ್ವಕವಾಗಿ ಜನರಿಗೆ ತೊಂದರೆ ಕೊಟ್ಕೊಂಡು ಜನರಿಂದ ಬರ್ತಕ್ಕಂಥ ಸಂಬಳವನ್ನು ತಗೊಂಡು ಆರಾಮಾಗಿ ಮಜಾ ಉಡಾಯಿಸೋಣ ಅಂತ ಏನಾದರೂ ಬಂದಿದ್ರೆ, ಸಾರಿ, ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನೀವು ಆ ಕೆಲಸದಿಂದ ಹೋಗಿ. ನಿಮಗೇನು ನಾವು ಅಪಮಾನ ಮಾಡಿ ಬೆದರಿಕೆ ಹಾಕಿ ಏನು ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಆದರೆ ಮಾಡೋಕ್ಕೆ ನಮಗೆ ಅರ್ಹತೆ ಇದೆ. ನಾವು ಪ್ರಜೆಗಳು, ನಮ್ಮಿಂದ ಆ ಕಚೇರಿಗಳು, ನಿಮ್ಮ ಸಂಬಳ ಎಲ್ಲ ನಡೀತಾ ಇದೆ ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಆದರೂ ಕೂಡ ನಾವು ದಯಮಾಡಿ ಕೇಳ್ತೀವಿ, ನಿಮಗೆ ಆ ಕೆಲಸ ಇಷ್ಟ ಇಲ್ಲ ಅಂದರೆ ನೀವು ದಯವಿಟ್ಟು ಮನೆಗೆ ಹೋಗಿ ಆರಾಮಾಗಿರಿ, ನಿಮ್ಮ ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳ ಜೊತೆ ಹೆಂಡ್ತಿರ ಜೊತೆ ಸುಖವಾಗಿರಿ, ಲಲ್ಲೆ ಹೊಡ್ಕೊಂಡು ಮಜವಾಗಿರಿ. ನಾವು ಅದಕ್ಕೇನು ಅಭ್ಯಂತರ ಪಡ್ತಕ್ಕಂಥ ವ್ಯಕ್ತಿಗಳಲ್ಲ. ನಮಗೇನು ನಮ್ಮ ಒಂದು ಸಾರ್ವಜನಿಕ ಸೇವೆಗಳು ಆರಾಮಾಗಿ ಶಿಸ್ತಿನಿಂದ ಯಾವುದೇ ತೊಂದರೆಗಳಾಗದಂತೆ
ಏನು ಕಷ್ಟಗಳಾಗದಂತೆ, ಮೋಸಗಳಾಗದಂತೆ, ವಂಚನೆಗಳಾಗದಂತೆ, ನಿರ್ಲಕ್ಷ್ಯ ಆಗದಂತೆ ಕೆಲಸ ಆಗಲಿ ಅನ್ನೋ ಒಂದು ಬೇಡಿಕೆ ಮಾತ್ರ ನಮ್ಮದು. ಯಾರನ್ನಾಗಲಿ ದೂಷಣೆ ಮಾಡ್ತಕ್ಕಂಥದ್ದು ಅಥವಾ ಬೈದು ಅವರ ಮಾನವನ್ನು ಹರಾಜು ಮಾಡ್ತಕ್ಕಂಥದ್ದು ಆ ಥರದ್ದೇನಿಲ್ಲ. ನಿಮಗೆ ಕಷ್ಟ ಆಗಿದ್ದರೆ ಮನೆಗೆ ಹೋಗಿ, ದಯವಿಟ್ಟು ನೀವು ನಿಮಗೆ ಕಷ್ಟ ಆಗಿರೋಂಥವ್ರು ಮನೆಗೆ ಹೋಗಿ. ಒಳ್ಳೆಯ ಪ್ರಾಮಾಣಿಕರು ಅಂದರೆ ಇವತ್ತು ಎಷ್ಟೋ ಜನರು ಏನು ಶಿಸ್ತಿನಿಂದ ಕೆಲಸ ಮಾಡಿ ವ್ಯವಸ್ಥೆಯನ್ನು ಬದಲು ಮಾಡೋಣ ಅಂತ ವ್ಯಕ್ತಿಗಳಿದ್ದಾರೆ. ಅಂಥವ್ರು ಬಂದು ಆ ಕೆಲಸವನ್ನು ಮಾಡ್ತಾರೆ. ನಿಮ್ಮಂಥ ಒಂದು ಏನು ಕೆಲಸಕ್ಕೆ ಬಾರದವರು, ಅಯೋಗ್ಯರು, ಯೋಗ್ಯತೆ ಇಲ್ಲದೇ ಇರೋಂಥವ್ರು ದಯವಿಟ್ಟು ಮನೆಗೆ ಹೋಗಿ. ಯೋಗ್ಯರು ಬರ್ತಾರೆ, ಕೆಲಸ ಮಾಡ್ತಾರೆ. ನಮ್ಮ ಒಂದು ಸಾರ್ವಜನಿಕ ಸೇವೆಯನ್ನು ಮಾಡಿ ಒಳ್ಳೆಯ ಸೇವೆಯನ್ನು ಕೊಟ್ಟು ಏನು ಒಳ್ಳೆಯ ಸೇವೆ ಆಗುತ್ತೆ, ಅಲ್ಲಿಂದ ಒಳ್ಳೆಯ ಒಂದು ಜೀವನವನ್ನು ಅಥವಾ ನೋಡಿ ಇವಾಗ ಆಸ್ಪತ್ರೆ ಅಂದರೆ ಒಬ್ಬ ಅನಾರೋಗಿ ಅಂದರೆ ರೋಗ ಬಂದಿರೋ ಅಂಥವ್ರು ಚಿಕಿತ್ಸೆ ಪಡೆದು ಬದುಕಿದರೆ ಅವನು ಇಲ್ಲಿ ಜೀವಂತ. ಆದರೆ ಅವನು ಇದೆಲ್ಲ ನಿರ್ಲಕ್ಷ್ಯಗಳಿಂದ ಬೇಸತ್ತು ಏನಾದರೂ ಸತ್ತು ಹೋದರೆ ಮಾನವನ ಜೀವವನ್ನು ಯಾರೂ ಕಾಪಾಡೋಕ್ಕೆ ಆಗೋದಿಲ್ಲ. ಮತ್ತು ಜೀವ ನಾವು ತಿರ್ಗಾ ಕೊಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಕೆಲಸ ಮಾಡೋದಾದರೆ ಮಾಡಿ, ಇಲ್ಲ ಅಂದರೆ ಮನೆಗೆ ಹೋಗಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಏನು ಇದನ್ನು ದಯವಿಟ್ಟು ವಿಡಿಯೋ ನೋಡ್ತಕ್ಕಂಥ ಯಾರೇ ಅಧಿಕಾರಿಗಳಾಗಿರಲಿ ದಯವಿಟ್ಟು ನನ್ನ ಮನವಿನ ಸ್ವೀಕಾರ ಮಾಡಿ. ನಿಮಗೇನಾದರೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗಿ. ಯಾರಾದರೂ ಇವತ್ತು ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ, ಯಾರಾದರೂ ಬಂದು ಅಲ್ಲಿ ಕೆಲಸ ಮಾಡಿ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ.